ನಾನು ಡಾಕ್ಟರ್ ಸುನೀತಾ ರಾಣಿ, ಆಯುರ್ವೇದ ತಜ್ಞಳು. ನಾನು BAMS MD ಮಾಡಿ ಕಾಯ ಚಿಕಿತ್ಸಾದಲ್ಲಿ ಮೈಸೂರಲ್ಲಿ ಮಾಡಿರೋಳು. ಈಗ ನಾವು ದಿನನಿತ್ಯದಲ್ಲಿ ಅಡುಗೆ ಮನೆಯಲ್ಲೇ ಇರೋವಂಥದ್ದು, ನಮ್ಮದು ಸುತ್ತಮುತ್ತಲು ಇರೋವಂಥ ತೋಟದಲ್ಲೇ ಇರೋವಂಥ ಗಿಡಗಳಿಂದ, ಮರಗಳಿಂದ, ಅದ್ರ ಬೇರ್ಗಳಿಂದ ಏನು ಉಪಯೋಗ ಪಡ್ಕೋಬೋದು, ಕೆಮ್ಮು, ಜ್ವರ, ನೆಗಡಿ, ಆಮೇಲೆ ಇದು ಗಂಟ್ಲು ನೋವಿಗೆಲ್ಲ ಏನು ಮದ್ದು ಮಾಡ್ಬೋದು ಅಂತ ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ. ಈಗ ಮಾಮೂಲಿಯಾಗಿ ಶೀತ, ಕೆಮ್ಮು ಅದು ಈ ವೆದರಲ್ಲಿ, ಈ ಪ್ರಕೃತಿ ವ್ಯತ್ಯಾಸದಿಂದ ಬರೋವಂಥದ್ದು. ನಾವು ತಿನ್ನೋ ಆಹಾರ ಕೆಲವು ಸಲ ನೇರಳೆ ಹಣ್ಣು, ಮಾವಿನ ಹಣ್ಣು, ಹಣ್ಣುಗಳಿಂದ ವ್ಯತ್ಯಾಸ, ಈ ಪುಡಿ ಹಾಕಿ ಮಾಡಿರ್ತಾರೆ, ಅದರಿಂದನೂ ಬಂದಿರುತ್ತೆ. ಇದಕ್ಕೆಲ್ಲ ಸಾಮಾನ್ಯವಾಗಿ ಮನೆ ಮದ್ದು ಏನು ಮಾಡಬಹುದು ಕೆಮ್ಮಿಗೆ, ನೆಗಡಿಗೆ ಅಂದರೆ ಮನೇಲೇ ಇರೋವಂಥ ತುಳಸಿ ಸೊಪ್ಪು ತೊಗೊಳ್ಳಿ. ತುಳಸಿ ಎಲೆನ ಒಂದು 7-8 ತೊಗೊಂಡು 1 ಇಂಚ್ ಶುಂಠಿ ತೊಗೊಳ್ಳಿ. ಎರಡನ್ನು ಚೆನ್ನಾಗಿ ತೊಳೆದ್ಬಿಟ್ಟು 1 ಲೋಟ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಸೋಸ್ಬಿಟ್ಟು ಕುಡೀರಿ. ಜೇನುತುಪ್ಪ ಹಾಕೊಂಡು ಕುಡಿಬೋದು. ಈ ಕುಡಿಯೋದ್ರಿಂದ ಏನಾಗುತ್ತೆ, ನಿಮಗೆ ಅರ್ಧಕ್ಕರ್ಧ ಕೆಮ್ಮು ಕಡಿಮೆ ಆಗುತ್ತೆ, ಗಂಟ್ಲು ಕೆರೆತ ಕಡಿಮೆ ಆಗುತ್ತೆ, ಆಮೇಲೆ ತಲೆ ಭಾರ ಏನಾದರೂ ಇದ್ದರೆ ಇದರಿಂದನೇ ಕಡಿಮೆ ಆಗುತ್ತೆ. ಅದರಲ್ಲಿ ಏನಾದರೂ ಜ್ವರನೂ ಸೇರಿಕೊಂಡಿದೆ ಅಂದರೆ ಅಮೃತ ಬಳ್ಳಿ ಅಂತ ಹೇಳ್ತೀವಿ ನಾವು, ಅದನ್ನು ಗುಡುಚಿ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಇದನ್ನು ಉಪಯೋಗಿಸೋದ್ರಿಂದ ರೋಗ ನಿರೋಧಕವಾಗೂ ಕೆಲಸ ಮಾಡುತ್ತೆ, ಜ್ವರದಲ್ಲೂ ಹೆಲ್ಪ್ ಮಾಡುತ್ತೀವಿ. ಜೀವನ ಶೈಲಿಯಿಂದಲೇ ಅರ್ಧಕ್ಕರ್ಧ ರೋಗಗಳು ಬರ್ತಾ ಇರೋದು. ಆ ಜೀವನ ಶೈಲಿನ ನಾವು ಸರಿಪಡಿಸ್ಕೋಬೇಕು. ಅದು ಸರಿಪಡಿಸ್ಕೋಬೇಕು ಅಂದರೆ ನಾವು ತಿನ್ನೋ ಆಹಾರ, ವ್ಯಾಯಾಮ ಎಲ್ಲದರಲ್ಲೂ ಉತ್ತಮ ಪಡಿಸ್ಕೋಬೇಕು. ತುಂಬ ಜ್ವರ ಇದ್ದು ನಮಗೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅಂದಾಗ ಒದ್ದೆ ಬಟ್ಟೆ ಹಾಕ್ಬೋದು. ಎಲ್ಲ ಇದು ರೆಸ್ಟ್ ಇಂಪಾರ್ಟೆಂಟು. ರೆಸ್ಟು ಕೊಡಿ, ಆದಷ್ಟು ಲಘು ಆಹಾರ ಸೇವಿಸಿ. ರೆಸ್ಟ್ ಮಾಡೋದ್ರಿಂದ ಅರ್ಧಕ್ಕರ್ಧ ಕಾಯಿಲೆಗಳು ಕಡಿಮೆ ಆಗುತ್ತೆ. ಈಗ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಂದನೂ ಹಿಡಿದು ಒಂದು 50-60 ವರ್ಷ ಏನು ಜಾಸ್ತಿ ಆದ್ರೂ ಮೈಗ್ರೇನ್ ಅನ್ನೋ ಶುರು ಆಗಿಬಿಟ್ಟಿದೆ. ಇದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ, ನಮಗೆ ಒತ್ತಡಗಳ ಪ್ರಭಾವ ಜಾಸ್ತಿ ಆಗಿರೋದ್ರಿಂದನೂ ಬರುತ್ತೆ. ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ, ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಯದಲ್ಲೂ ಬರುತ್ತೆ, ಮುಟ್ಟಾಗೋ ಒಂದು 5 ದಿನ ಮುಂಚೆ ಬರುತ್ತೆ, ಆದಮೇಲೆ ಬರುತ್ತೆ. ಇದಕ್ಕೆ ಇದು ಮೈಗ್ರೇನು, ಪ್ರೀ ಮೈಗ್ರೇನ್ ಅಂತ ಹೇಳ್ತೀವಿ. ಇದಕ್ಕೇನು ಮಾಡಬೇಕು ಅಂದರೆ, ನಸ್ಯಕರ್ಮ ನಮ್ಮ ಆಯುರ್ವೇದದಲ್ಲಿ ಉತ್ತಮ ಫಲಿತಾಂಶ ಕೊಡುತ್ತೆ ಮೈಗ್ರೇನ್ಗೆ. ಇದನ್ನೊಂದು ಅಳವಡಿಸ್ಕೋಬೋದು. ಆಮೇಲೆ ಅಭ್ಯಂಗ ಮಾಡಿಸ್ಕೊಳ್ಳೋದ್ರಿಂದನೂ ಮೈಗ್ರೇನ್ ಕಡಿಮೆ ಆಗುತ್ತೆ. ಆಮೇಲೆ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ಆಹಾರಗಳು, ಇದು ಜಂಕ್ ಫುಡ್ಸ್ ಎಲ್ಲ ತಿನ್ನೋದನ್ನು ಅವಾಯ್ಡ್ ಮಾಡಿ. ಎಷ್ಟು ಸಾಧ್ಯ ಅವಾಯ್ಡ್ ಮಾಡಿದ್ರೆ ಕಡಿಮೆ ಆಗುತ್ತೆ. ನೀರು ಚೆನ್ನಾಗಿ ಕುಡೀರಿ.